ಟಾಟಾ ಎಸಿಲಿ 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಯಕ್ಕಾಗುತ್ತಾ? 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 25. ಇವನೇನಪ್ಪ ನೈಟ್ ಅಲ್ಲಿ ಲೋಡ್ ಮಾಡ್ತಾವನೆ ಅನ್ಕೊಂಡ್ರೆ ಇದು ಟಾರ್ಪ ಬಂಡ್ಲು ಎತ್ಕೊಂಡು ಹೋಗ್ಬೇಕಾಗಿರೋದು ಕೋಲಾರ್ಗೆ 1 ಬಟನ್ ಮೆಟೀರಿಯಲ್ ಐತಿ. ನಿಮ್ ಗಾಡಿಗೆ ಎಷ್ಟು ಹಾಕ್ತೀರಾ ಅಂತ ಕಾಮೆಂಟ್ ಮಾಡ್ರಿ. ಏನ್ ಇವತ್ತಂತೂ ಬೆಂಗಳೂರು ಫುಲ್ ಖಾಲಿ ಅನ್ಕೊಂತೀನಿ, ಯಾರ್ ಜನಾನೇ ಇಲ್ಲ, ಎಲ್ಲಾ ಕಡೆ ನಾನು ಒಬ್ನೇ ಹೋಯ್ತಾ ಇರೋದು ಅನ್ಸ್ತದೆ. ಹಿಂಗಿದ್ರೆ ನೋಡ್ರಿ ಬೆಂಗಳೂರಲ್ಲಿ ಗಾಡಿ ಓಡ್ಸಕ್ ಮಜಾ ಬರ್ತದೆ. ಯಾವ KR ಪುರಂ ಬತ್ತು ಅಂತಾನೆ ಗೊತ್ತಾಗಿಲ್ಲ ನೋಡ್ರಿ. KR ಪುರಂ ದೇವಸ್ಥಾನ ಇದು, ಇಲ್ಲೂ ಟ್ರಾಫಿಕ್ ಇಲ್ಲ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ. ಇಲ್ಲಿಂದ ಕರೆಕ್ಟಾಗಿ ಕೋಲಾರ 52 ಕಿಲೋಮೀಟರ್ ಐತೆ ಅಷ್ಟೇನೆ. ಹೊಸಕೋಟೆ ಟೋಲ್ ಎಲ್ಲ ದಾಟ್ಕೊ ಬಂದೆ. ಸಿಟಿಲೇ ಟ್ರಾಫಿಕ್ ಇಲ್ಲ, ನೈವೇಲ್ ಟ್ರಾಫಿಕ್ ಇರ್ತದ. ಯಾವ ಟ್ರಾಫಿಕ್ ಇಲ್ಲ ರೀ, ಕಣ್ ಮುಚ್ಕೊಂಡ್ ಗಾಡಿ ಓಡಿಸ್ಬೋದು, ಹಂಗಿತ್ತು ರೋಡು. ನೋಡು ಬ್ರಾ, ಅದು ಬ್ರಾ ಅಲ್ಲ ಕಣೋ, ಬ್ರೋ. ದೇವನಹಳ್ಳಿ ಫ್ಲೇವರ್ ಕೆಳಗಡೆ ಬಂದೆ. ಇಲ್ಲ ಸ್ವಲ್ಪ ಹೊತ್ತು ನಿಲ್ಸೋಣ ಅನ್ಕೊಂಡೆ, ಬೇಡ ಇರಪ್ಪ ಹೊಂಟೋಗೋಣ, ಬೇಗ ಹೋಗಿ ಬೇಗ ಬರೋಣ ಅಂತ ಹೊಡ್ಕೊಂಡು ಹೊಂಟೋಗಿದೆ ಇಲ್ಲಿಂದ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇಲ್ಲಿ ಮುಂದೆ ಬಂದು ಲೆಫ್ಟ್ ಎತ್ಕೋಬೇಕು. ಇದೇ ಕೋಲಾರ ಬೈಪಾಸ್. ಸಿಟಿ ಒಳಗಡೆ ಎಂಟ್ರಿ ಆದ ಗುರು. ಕೋಲಾರ ಮಾತ್ರ ಸೂಪರ್ ಆಗೈತೆ ಗುರು. ಗಾಡಿ ಆಗದೆ ಅನ್ಲೋಡ್ ಪಾಯಿಂಟ್ಗೆ ಅಣ್ಣಂದಿರೆಲ್ಲ ಸೇರ್ಕೊಂಡು ಅನ್ಲೋಡಿಂಗ್ ಮಾಡ್ಕೊಂಡ್ರು ನೋಡ್ರಿ. ಇಲ್ಲಿ ವ್ಯಾನಲ್ಲಿ ಸ್ವಲ್ಪ ಇಕ್ಕೋತಾರೆ, ಒಂದು 20-30 ಬಂಡ್ಲು ಈಗ ವ್ಯಾನಲ್ಲೇ ಇಕ್ಕೋಬಿಡ್ತಾರೆ. ಇನ್ ಸ್ವಲ್ಪ ಮೇಲೆ ಎತ್ಕೊಂಡು ಹೋಗಿ ಇಕ್ಕೊಂಡ್ರು. ಗಾಡಿ ಅನ್ಲೋಡ್ ಆಗಿದ ತಕ್ಷಣ 3200 ರೂಪಾಯಿ ಬಾಡಿಗೆ ಕಾಸು ಕೊಟ್ರು. ಕೋಲಾರಲ್ಲಿ ಏನ್ ಗುರು, ಬಿರೇ ಬುಲೋರೋ 1.7 2.0 ಕೋಲಾರ ಸರ್ಕಲ್ ಎಲ್ಲ ಪಾಸ್ ಮಾಡ್ಕೊಂಡು ಇಲ್ಲಿ ಟೊಮೊಟೊ ಮಾರ್ಕೆಟ್ ಹತ್ರ ಹಂಗೆ ನೋಡ್ಕೊಂಡು ಹಂಗೆ ಮುಂದೆ ಪಾಸ್ ಆದೆ. ಟೊಮೊಟೊ ಮಾರ್ಕೆಟ್ ಮುಂದೆನೆ ಒಂದು ಡಾಬಾ ಐತ್ ಗುರು. ಡಾಬ್ದಲ್ಲಿ ಹಾಕ್ಬಿಟ್ಟು ಒಂದು ಮಶ್ರೂಮ್ ಮಸಾಲ ಮತ್ತೆ ಒಂದ್ 2 ರೋಟಿ ತಗೊಂಡೆ. ಮಸ್ತಾಗಿತ್ತು ಊಟ ಮಾತ್ರ. ಬಿಲ್ಲು ಹಂಗೆ ಮಸ್ತಾಗಿ ಬಂದಿತ್ತು, 250 ರೂಪಾಯಿ. ಊಟ ಗೀಟ ಮಾಡ್ಕೊಂಡು ಹಂಗೆ ಫುಲ್ ಕೆಚ್ಕೊಂಡು ಮನೆ ಕಡೆ ಬರೋಣ ಅಂತ ಹೊರಟಿದೆ ಅಲ್ಲಿಂದ. ನೋಡ್ರಿ ಇಲ್ಲಿಂದ ಬೆಂಗಳೂರು 31 ಕಿಲೋಮೀಟರ್ ಐತೆ ಕರೆಕ್ಟ್ ಆಗಿ. ಹೊಸಕೋಟೆ ಟೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಹಂಗೆ ಮುಂದೆ ಬರ್ತಾ ಇದೆ. ಇದೇ ನೋಡ್ರಿ ಅಶೋಕ ಪಿಲ್ಲರ್. ಇದೆಲ್ಲ ಹಂಗೆ ಪಾಸ್ ಮಾಡ್ಕೊಂಡು ಗಾಡಿ ಮನೆ ಹತ್ರ ಹಾಕ್ಬಿಟ್ಟು ಹತ್ಕೊಂಡ್ ಬಾಯ್ ಮಾಡ್ಬಿಟ್ಟು ಹಂಗೆ ಹೋಗಿ ಮನೇಲಿ ಮನಿಕೊಂಡೆ. ಇನ್ನು ಅರ್ನಿಂಗ್ ಬಂದು 3200 ರೂಪಾಯಿ, ಅಥವಾ 1000 ರೂಪಾಯಿ ಖರ್ಚಾಗೈತೆ ಡೀಸೆಲ್ ಟೋಲ್ ಅನ್ಕೊಂಡು.